ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. 22/1/2026 ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ನೋಡ್ಕೊತಿದ್ದೀರಿ. ಆಫ್ಟರ್ ದ ಗ್ರೀನ್ಲ್ಯಾಂಡ್ ಇಶ್ಯೂ ಆ್ಯಂಡ್ ಯು ಎಸ್ ಟ್ರೇಡ್ ಡೀಲ್ ಮತ್ತು ಅದ್ರ ಜೊತೆಗೆ ಯುರೋಪಿಯನ್ ಮಾರ್ಕೆಟ್ ಜೊತೆ ಟ್ರೇಡ್ ಡೀಲ್ಗಳು ವಿತ್ ಇಂಡಿಯಾ ಏನೇನೋ ಡೀಟೇಲ್ ಬಂದಿದೆ. ನಿನ್ನೆ ಟ್ರಂಪ್ ಕೂಡ ಸ್ಪೀಚ್ ಕೊಟ್ಟಿದ್ದಾನೆ. ಆ ಟ್ರಂಪ್ ಸ್ಪೀಚ್ನ ಸ್ವಲ್ಪ ಕೆಲವೊಂದು ಅಂಶಗಳು ನೋಡ್ಕೊಂಡ್ಬಿಡೋಣ, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಸೊ ಫಸ್ಟ್ ನೋಡ್ಕೋತೀರಿ. ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ ಒಳಗಡೆ ನಿಂತ್ಕೊಂಡ್ಬಿಟ್ಟು ಯಾವುದೇ ರೀತಿ ತಾರೀಫ್ನ ಹಾಕೋದ್ ಬಗ್ಗೆ, ಲೈಕ್ ಬಿಕಾಸ್ ಆಫ್ ಗ್ರೀನ್ಲ್ಯಾಂಡ್ ಇಶ್ಯೂ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಅಥವಾ ಮಾಡೋದಿಲ್ಲ ಅನ್ನೋದೊಂದು ಪಾಯಿಂಟ್ ಆಫ್ ವ್ಯೂ ತೊಗೊಂಡು ಬಂದ. ದಟ್ಸ್ ಅ ಗುಡ್ ಪಾಸಿಟಿವ್ನೆಸ್ ಹಿಯೋ. ಆಮೇಲೆ ಗ್ರೀನ್ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿ ಮಿಲಿಟರಿ ಆ್ಯಕ್ಷನ್ನ ಮಾಡೋದಿಲ್ಲ ಅನ್ನೋ ಒಂದು ಪಾಯಿಂಟ್ ಕೂಡ ಹೇಳ್ದ. ಅದು ಒಂದು ಗುಡ್ ಇಶ್ಯೂ ಹಿಯೋ. ಅದಾದ ಮೇಲೆ ಮತ್ತೊಂದೇನಪ್ಪ ಅಂದ್ರೆ ಲೈಕ್ ನ್ಯಾಟೋ ಫೋರ್ಸಸ್ಗಳು ಕೂಡ ಲೈಕ್ ನೆಗೋಷಿಯೇಷನ್ ಬಿಟ್ವೀನ್ ದ ಗ್ರೀನ್ಲ್ಯಾಂಡ್ ಮತ್ತು ಯು ಎಸ್ ಜೊತೆ ಮಾಡ್ತವೆ. ಅದ್ರ ಜೊತೆಗೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇರುವ ಯುದ್ಧ ಕಡಿಮೆ ಆಗ್ಬೋದು ಅಥವಾ ಪೂರ್ತಿಯಾಗಿ ಮುಗಿಬಹುದು ಅನ್ನುವ ಡೇಟಾಗಳನ್ನ ತಗೊಂಡು ಬಂದಿದ್ದಾನೆ. ಸೊ ದಟ್ಸ್ ವೈ ಮಾರ್ಕೆಟ್ ಗಾನ್ ಟು ಬಿ ಅ ಪಾಸಿಟಿವ್ ಆಗಿ ಶೋಕಾಸ್ ಮಾಡಿದೆ. ಓಕೆ, ವಿತ್ ದಿಸ್ ವೆನ್ ನಾವೇನು ನೋಡ್ತೀವಪ್ಪ ಅಂದರೆ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಪಾಸಿಟಿವ್ ಜಂಪ್. ಓಕೆ, ಲುಕ್ ಎಟ್ ಯೋ ಡೌ ಜೋನ್ಸ್ ಆಗಲಿ, S&P 500, ನ್ಯಾಸ್ಡ್ಯಾಕ್ ಕೂಡ ಮಾರ್ಕೆಟ್ ಕ್ರೇಜಿಲಿ ಅಬೌಟ್ 1% ಪಾಸಿಟಿವ್ ಆಗಿದೆ. ಅದಕ್ಕಿಂತ ಮುಂಚೆ ಯುರೋಪಿಯನ್ ಮಾರ್ಕೆಟ್ಸ್ ಕ್ಲೋಸ್ ಆಗಿದ್ದು, ದೇ ಆರ್ ಆಲ್ಸೋ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ದು. ಬೇರೆ ಸದ್ಯದ ಮಟ್ಟಿಗೆ ಏಷ್ಯನ್ ಮಾರ್ಕೆಟ್ಸ್ ಆಲ್ ಟು ಆಲ್ ಲುಕಿಂಗ್ ಲೈಕ್ ಅ ಪಾಸಿಟಿವ್. ಆ್ಯಂಡ್ ನಮ್ಮ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು ಅಟ್ಲೀಸ್ಟ್, ಐ ರಿಪೀಟ್ ಯು, ಅಟ್ಲೀಸ್ಟ್ 180 ಪಾಯಿಂಟ್ಗಳ ಪಾಸಿಟಿವ್. ಸೊ ಹತ್ರ 150 ಪ್ಲಸ್ ಓಪನ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ 150 ಪಾಯಿಂಟ್ಸ್ ಪ್ಲಸ್ ಓಪನ್ ಆಗ್ಬೋದು ಟಿಲ್ ಅವರ್ ಮಾರ್ಕೆಟ್ ಓಪನ್ಸ್ ಅಂತ ತಿಳ್ಕೊಳುತ್ತಾ. ಸೊ ಗಿಫ್ಟ್ ನಿಫ್ಟಿ ನೋಡ್ಕೊಳ್ಳಿ ಹಿಯರ್. ಸೊ ಸದ್ಯದ ಮಟ್ಟಿಗೆ 196 ತೋರಿಸ್ತಾ ಇದೆ. ಸೊ 150 ಪಾಯಿಂಟೇ ಓಪನ್ ಆಗುತ್ತೆ ಅನ್ಕೊಂಡ್ರು ಕೂಡ ವಿ ಆರ್ ಓಪನಿಂಗ್ ಅರೌಂಡ್. ಸೊ ಲುಕ್ ಹಿಯರ್, ಪ್ರೈಸ್ ರೇಂಜ್ ಹಾಕ್ಕೊಳ್ತೀನಿ ಇಲ್ಲಿಂದ. ಓಕೆ, ಕ್ಲೋಸಿಂಗ್ ಇಂದ 150 ಪಾಯಿಂಟ್ ಅಂದ್ರೆ ಸೊ ವಿ ಆರ್ ಓಪನಿಂಗ್ ಅಬೌಟ್ 25,350 ಹತ್ರ ಮಿನಿಮಮ್ ಅನ್ಕೊಳ್ತಿದ್ದೀನಿ. ಬಿಕಾಸ್ ಮಾರ್ಕೆಟಲ್ಲಿ ಇರುವ ಲೆವೆಲ್ಸ್ನ ಅಬ್ಸರ್ವೇಷನ್ ಮಾಡ್ತಾ ನಂಬರ್ 1. ಎರಡನೇ ಪಾಯಿಂಟ್ ನೋಡ್ಕೋತೀರಿ, ಇವನ್ US ಮಾರ್ಕೆಟ್ಸ್ ಕೂಡ ನಿನ್ನೆ ರಾತ್ರಿ ವಿಕಾಬಿಟಿ ಬೆಳಗಡೆ ಹೋಗಿದ್ದಾನೆ. ಅದು ಒಂದು ಪಾಯಿಂಟ್ ಇದೆ. ಅದ್ರ ಜೊತೆಗೆ ನೀವು ADR JDRಗಳು ನೋಡ್ಕೊಳ್ಳಿ. ADR ಲುಕ್ಸ್ ಲೈಕ್ ಓಕೆ ಅಥವಾ ಪಾಸಿಟಿವ್ ಆರ್ಬಿಟ್ರೇಜ್ ಅಲ್ಲಿದೆ ಕಂಪೇರ್ ಟು ಇಂಡಿಯನ್ ಮಾರ್ಕೆಟ್ ಹಿಯರ್. ರೆಡ್ಡೀಸ್ ಆಗಲಿ, ವಿಪ್ರೋ ಆಗಲಿ, ಓಕೆ, ಇನ್ಫೋಸಿಸ್ ಆಗಲಿ ಅಥವಾ ICICI ಬ್ಯಾಂಕ್ ಲುಕ್ ಲೈಕ್ ಫ್ಲಾಟ್ ಅಥವಾ ಪಾಸಿಟಿವ್ ಆರ್ಬಿಟ್ರೇಜ್ ಅಂತ ತಿಳ್ಕೊಬಹುದು. ಬೇರೆ GDR ಲುಕ್ಸ್ ಲೈಕ್ ಓಕೆ ಅಥವಾ ಫ್ಲಾಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ರಿಲಯನ್ಸ್ GD1. ಓಕೆ, ಇದರ ಜೊತೆಗೆ ನೀವು ನೋಡ್ಕೋತಾ ಇರೋದು FID equity ಕ್ಯಾಶ್ ಮಾರ್ಕೆಟಲ್ಲಿ ಸೆಲ್ ಮಾಡೋದು ನೋಡಿದ್ರೆ, ಲೈಕ್ ಸೆಲ್ ಮಾಡಿದ್ರೆ 1,787. ಓಕೆ, FIದವರು DIದವರು ಬೈ ಮಾಡಿರೋದು 4,500 ಕೋಟಿ. ಸೊ ಡೆರಿವೇಟಿವ್ ಮಾರ್ಕೆಟ್ ಡೇಟಾ ನೋಡ್ಕೊಳ್ತಾ ಇದ್ರೆ, ಎಸ್ ಅಫ್ಕೋರ್ಸ್ ಇವತ್ತು ಗ್ಯಾಪ್ ಅಪ್ ಓಪನ್ ಆದರೆ ಟ್ರಾಪ್ ಅಲ್ಲಿ ಸಿಗುವ ಜನ FIದವ್ರೆ. ಬಿಕಾಸ್ ಸ್ಟಿಲ್ ದೇ ಆರ್ ಮೋರ್ ಬಿಯರಿಶ್. ಐ ರಿಪೀಟ್ ಹಿಯರ್, ದೇ ಆಡೆಡ್ ಮೋರ್ ಬಿಯರಿಶ್ ಪೊಸಿಷನ್ ಇನ್ ಆಲ್ ಸೆಗ್ಮೆಂಟ್ಸ್, ಲೈಕ್ ಕಾಲ್ ಅಲ್ಲಾಗಲಿ, ಪುಟ್ ಅಲ್ಲಾಗಲಿ ಅಥವಾ ಫ್ಯೂಚರ್ ಅಲ್ಲಾಗಲಿ. ಸೊ ಪ್ರಾಡಕ್ಟ್ ಸದ್ಯದ ಮಟ್ಟಿಗೆ ಈವನ್ ರಿಟೇಲ್ಸ್ ಕೂಡ ತಮ್ಮ ಪೊಸಿಷನ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ. ಪ್ರೋ ನಿಮಗೆ ಲೈಕ್ ಅವರು ಕೂಡ ಸೆಲ್ಲಿಂಗ್ ಕಡಿಮೆ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಅಥವಾ ನ್ಯೂಟ್ರಲ್ ಪೊಸಿಷನ್ ಇದ್ದಾರೆ. ಸೊ ಓವರ್ ಆಲ್ ಆಂಗಲ್ ಇಂದ ನೋಡಿದ್ರೆ ಓಕೆ, ಇವತ್ತು ಟ್ರಾಪ್ ಆಗೋದಿದ್ರೆ FIದವರು ಟ್ರಾಪ್ ಆಗ್ತಾರೆ. ಬಟ್ ಪ್ರಾಡಕ್ಟ್ ನನಗೆ ಅನಿಸ್ತಾ ಇದೆ ಏನಪ್ಪಾ ಅಂದ್ರೆ ಮಾರ್ಕೆಟ್ ಫಸ್ಟ್ ಕ್ಯಾಂಡಲ್ ನಿಮಗೆ ದೊಡ್ಡ ಹ್ಯೂಜ್ ವಿಟಾಲಿಟಿನ ಕ್ರಿಯೇಟ್ ಮಾಡುತ್ತೆ. ಅಟ್ಲೀಸ್ಟ್ 15 ಮಿನಿಟ್ಸ್ ವೇಟ್ ಮಾಡಿ ಟ್ರೇಡ್ ಮಾಡಿ. ಇಲ್ಲ ಏನಾಗುತ್ತೆ, ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಓಪನ್ ಮಾಡಾದ್ಮೇಲೆ ಓಕೆ, ಇಟ್ ವಿಲ್ ಕ್ರಿಯೇಟ್ ಅ ದೊಡ್ಡ ರೆಡ್ ಕ್ಯಾಂಡಲ್ ಕೂಡ ಕ್ರಿಯೇಟ್ ಮಾಡ್ಬೋದು ಅಥವಾ ಡ್ರ್ಯಾಗಿಂಗ್ ತರ ಕ್ರಿಯೇಟ್ ಮಾಡ್ಬೋದು. ಯಾಕಪ್ಪ ಅಂದ್ರೆ ನೀನೇ ಪ್ರಾಫಿಟ್ ಲೈಕ್ ಕ್ಯಾರಿ ಮಾಡೋ ಜನ ಫಸ್ಟ್ಗೆ ಪ್ರಾಫಿಟ್ ಬುಕ್ ಮಾಡ್ತಾರೆ. ಆಲ್ರೆಡಿ ಇಲ್ಲಿ ಸೆಲ್ಲಿಂಗ್ ಲೆವೆಲ್ ಇದೆ. ಸೊ ಮಾರ್ಕೆಟ್ ಈ ರೀತಿ ಮಾಡಬಹುದು. ಸೊ ಯಾವುದೇ ರೀತಿ ರಾಂಗ್ ಎಂಟ್ರಿ ತಗೊಳ್ಳೋದೆ. ಸೊ ವೇಟ್ ಮಾಡಿ, ಬಿಕಾಸ್ ಹ್ಯೂಜ್ ವಾಲಟಾಲಿಟಿ ಸಾಧ್ಯತೆ. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇದೆ. ಓಕೆ, ಸೊ ಓವರಾಲ್ ಸೆಂಟಿಮೆಂಟ್ಸ್ಗಳನ್ನ ಓದ್ಬಿಡೋಣ. ಲುಕ್ ಅಟ್ ಹಿಯರ್. ನಿನ್ನೆ ನಮ್ಮ ಮಾರ್ಕೆಟ್ ಲೈಕ್ ಫ್ಲಾಟ್ ಟು ಪಾಸಿಟಿವ್ ಆಗಲಿ ಕ್ಲೋಸ್ ಆಗಲಿ ಟ್ರೈ ಆಯಿತು. ಬಿಕಾಸ್ ಫ್ರಮ್ ದ ಬಾಟಮ್ ಅಬ್ಸರ್ವೇಷನ್ ಮಾಡಿದ್ರೆ, ಬಿಕಾಸ್ ಕಾರಣಗಳಿದ್ವು. FI ಸಿಂಪಲಿ ಸೆಲ್ಲಿಂಗ್ ಮಾಡ್ತಾ ಇತ್ತು. ₹1 ಲೈಕ್ ಬಿಕಮ್ ಸೋ ವೀಕ್ ಆ್ಯಂಡ್ ಜಿಯೋಪೊಲಿಟಿಕಲ್ ಅನಿಶ್ಚಿತತೆ ಇತ್ತು. ಈಗ ಅನಿಶ್ಚಿತತೆ ಜೊತೆಗೆ ಈ ಪಾಯಿಂಟ್ ಆಫ್ ವ್ಯೂ ಬಂದಿದೆ. US ಟ್ರಂಪ್ ಗ್ರೀನ್ಲ್ಯಾಂಡ್ ಒಪ್ಪಂದಕ್ಕೆ ಓಕೆ ಫ್ರೇಮ್ವರ್ಕ್ ಆಗಿದ್ದು, ಯಾವುದೇ ರೀತಿ ಟ್ಯಾರಿಫ್ ಹಾಕೋದಿಲ್ಲ ಅವ್ರ ಮೇಲೆ. ಆಮೇಲೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಅವರ ಮಧ್ಯೆ ಇರುವ ಟೆನ್ಷನ್ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಲೈಕ್ US ಇಂಡಿಯಾ ಟ್ರೇಡ್ ಡೀಲ್ಗಳು ಪಾಸಿಟಿವ್ ಕಮೆಂಟ್ ಹಾಕಿದ್ದಾರೆ. ಆಮೇಲೆ ಇಂಡಿಯನ್ ಯುರೋಪಿಯನ್ ಡೀಲ್ಸ್ ಕೂಡ ಆಗ್ತಾ ಇದೆ. ಇವನ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಕೂಡ ಆಗ್ತಾ ಇದ್ದು. ಸೊ ದ ಮಾರ್ಕೆಟ್ ಲುಕ್ಸ್ ಶೈನಿ. ಓಕೆ, ಅದ್ರ ಜೊತೆಗೆ ಲೈಕ್ ಇವನ್ ಗೋಲ್ಡ್ ಆಗಲಿ, ಕ್ರೂಡ್ ಆಯಿಲ್ ಆಗಲಿ ಸ್ವಲ್ಪ ವೊಲಟಾಲಿಟಿ ಇದ್ದು. ಆಲ್ ಇಸ್ ಸ್ಟಡಿ, ಬಟ್ ಗೋಲ್ಡ್ ಕೂಡ ಶಾರ್ಪ್ ಆಗಿ ಏನು ಬಿದ್ದಿಲ್ಲ, ಸ್ವಲ್ಪ ಹಾರ್ಡ್ಲಿ ಬಿದ್ದಿದೆ. ಓಕೆ, ಇದರ ಜೊತೆಗೆ ನೋಡ್ಕೊಳ್ತಾ ಇರೋದು
ಸದ್ಯದ ಮಟ್ಟಿಗೆ ನೀವು ಓಪನ್ ಆಗ್ತಾ ಇರೋದು ಗ್ಯಾಪ್ ಅಪ್ ಬೈ ಅಟ್ ಲೀಸ್ಟ್ 140 ಪಾಯಿಂಟ್ಸ್ ಅಂತ ಹೇಳ್ತಾ ಇದೆ. ಅಂಡ್ ಇವನ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಲುಕ್ ಪಾಸಿಟಿವ್ ಹಿಯರ್. ಅಂಡ್ ಇವನ್ ಪ್ರಮುಖ ಸ್ಟಾಕ್ಗಳು ಲೈಕ್ ಯುರೋಪಿಯನ್ ಯು ಎಸ್ ಮಾರ್ಕೆಟ್ ಸ್ಟಾಕ್ಗಳು ಕೂಡ ಪಾಸಿಟಿವ್ ನಲ್ಲಿ ಕ್ಲೋಸ್ ಆಗಿದೆ. ಪ್ರೊವೈಡೆಡ್ ಇವು ಸ್ಪೆಷಲಿ ಐ ಟಿ ಸ್ಟಾಕ್ಗಳಾಗಿರೋದ್ರಿಂದ ನೀವು ಐ ಟಿ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಹುದು. ಓಕೆ, ಸೊ ಓವರ್ ಆಲ್ ಆಂಗಲ್ ಇಂದ ನೋಡಿದ್ರೆ, ಅಂಡ್ ಒನ್ ಮೋರ್ ಥಿಂಗ್ ಹಿಯರ್, Q3 ರಿಸಲ್ಟ್ ಟುಡೇ. ಓಕೆ, ಅಂಡ್ ಮೋರ್ ದೆನ್ 58 ಕಂಪನಿಗಳು ಇವತ್ತು ರಿಸಲ್ಟ್ಸ್ ಕೊಡ್ತಾ ಇದ್ರೊಳಗಡೆ ಮೇನ್ ಸ್ಟಾಕ್ಗಳು ಇವೆ. ಸೊ ಇವನ್ನ ಅಬ್ಸರ್ವೇಷನ್ ಮಾಡಿ. ಓಕೆ, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಹಿಯರ್. ಓಕೆ, ಸೊ ಓವರ್ ಆಲ್ ಆಂಗಲ್ ಇಂದ ಎಲ್ಲ ಸ್ಟಡಿ ಮಾಡಿದ್ವಿ. ಅಂಡ್ ವಾಟ್ ಅಬೌಟ್ ಗೋಲ್ಡ್ ರೈಟ್ ನಾವ್? ಸೊ ಸದ್ಯದ ಮಟ್ಟಿಗೆ ಕಂಪೇರ್ ಮಾಡಿದ್ರೆ, ಸೊ ಇನ್ನು 1 ಅವರ್ ಚಾರ್ಟ್ ಹಾಕೊಳ್ತೀನಿ, ಮಾರ್ಕೆಟ್ ಜಸ್ಟ್ ಕರೆಕ್ಷನ್ ಕೊಡ್ತಾ ಇದೆ. ಓಕೆ, ಸೊ ಲೈಕ್ ಅನ್ಸರ್ಟನಿಟಿಗೋಸ್ಕರ ಮಾರ್ಕೆಟ್ ಬ್ರೇಕ್ಔಟ್ ಆಗಿತ್ತು. ಈ ಅನ್ಸರ್ಟನಿಟಿ ಕಮ್ಮಿ ಆಗಿದೆ, ಮಾರ್ಕೆಟ್ ಇಸ್ ಜಸ್ಟ್ ಗಿವಿಂಗ್ ಅ ಪುಲ್ ಬ್ಯಾಕ್ ಹಿಯರ್. ಎನಿವೇ ಲಾಂಗ್ ಟರ್ಮ್ ಅಲ್ಲಿ ಇನ್ನೂ ಬುಲಿಶ್ ಇದೆ ಅಂತ ತಿಳ್ಕೊಳ್ತೀನಿ. ಸೊ ಲುಕಿಂಗ್ ಹಿಯರ್, ಮಾರ್ಕೆಟ್ನ ಮೇಜರ್ ಲೆವೆಲ್ನ ಡ್ರಾ ಮಾಡ್ಕೋತೀನಿ. ಸೊ ಟ್ರೇಕ್ ಹಿಯರ್ ದಿಸ್ ಒನ್. ಓಕೆ, ಸೊ ಮಾರ್ಕೆಟ್ ಇಲ್ಲಿ ಬೌನ್ಸ್ ಮಾಡ್ತಾ ಇದೆ ಅಂದರೆ ನಾನು 4760 ಲೆವೆಲ್ನ ಸಪೋರ್ಟ್ ಅಂತ ತಗೊಳ್ತೀನಿ. ವೆರಾಸ್ ಮಾರ್ಕೆಟ್ ರಿಜೆಕ್ಷನ್ ಅಂತ ಬ್ರೇಕ್ ಡೌನ್ ಆಗಿರೋ ಲೆವೆಲ್ನ ಸೊ ರಿಜೆಕ್ಷನ್ ಅಂತ ತಗೋತೀನಿ, ದಟ್ ಇಸ್ 4840. ಸೊ ವಿದಿನ್ ದಿಸ್ ರೇಂಜ್ ಮಾರ್ಕೆಟ್ ಕುಡ್ ಬಿ ಅ ರೇಂಜ್ ಬೌಂಡ್ ಆಗುವ ಸಾಧ್ಯತೆ ಇದೆ. ಅಷ್ಟೊಂದು ಈಸಿ ಮೊಮೆಂಟಮ್ ಕೊಡುವ ಸಾಧ್ಯತೆ ಇಲ್ಲ. ಬಟ್ ಆಯಿಲ್ ಮಾರ್ಕೆಟ್ ಇಸ್ ಗಿವಿಂಗ್ ಲೈಕ್ ಟ್ರೆಂಡಿ ಮೊಮೆಂಟಮ್. ಡು ಟೇಕ್ ಮಾರ್ಕೆಟ್ ಈಸ್ ಗಿವನ್ ಅ ಪ್ರಾಪರ್ ಲೆವೆಲ್ ಹಿಯರ್. ಅಂಡ್ ಇಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ $61 ಮೇಲೆಗಡೆ ಹೋದ್ರೆ $62 ವರೆಗೂ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ. ವರಾಸ್ ಇಲ್ಲೇ ಫೇಲ್ಯೂರ್ ಆದರೆ ಅಪ್ ಟು $60 ಅಂಡ್ ಟೈಮ್ ಪಾಸ್ ಟ್ರೇಡ್ ಹಿಯರ್. ಓಕೆ, ಸೊ ಇದ್ರ ಜೊತೆಗೆ ಕೆಲವೊಂದು ಕ್ವೆಶನ್ಸ್ ಇದೆ, ಆ ಕ್ವೆಶನ್ಸ್ಗಳನ್ನ ಚೆಕ್ ಮಾಡೋಣ ಏನಿದೆ. ಸೊ ಫಸ್ಟ್ ಕ್ವೆಶನ್ ವಾಸ್ ವಿಪ್ರೋ. ಓಕೆ, ವಿಪ್ರೋ ಬಗ್ಗೆ ನಾನು ನಿನ್ನೇನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ಏನಾಗ್ಬೋದು ಅಂತೇಳಿ. ಓಕೆ, ಸೊ ವಿಪ್ರೋ ಒಳಗಡೆ ನೋಡ್ಕೋತೀರಿ, ಟೆಕ್ನಿಕಲಿ ಡ್ರಾ ಮಾಡಿದ್ದೀನಿ ಮೇಜರ್ ಲೆವೆಲ್ಗಳನ್ನ. ಓಕೆ, ಸೊ ಇಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಇದೆ ಅರೌಂಡ್ 240. ಇಫ್ ಪಾಸಿಬಲಿ ಅಥವಾ ಇವತ್ತು ಮಾರ್ಕೆಟ್ 240 ಮೇಲೆಗಡೆ ಓಪನ್ ಆಗುವ ಸಾಧ್ಯತೆ ಹೆವಿ ಇದೆ. ಸೊ ಇದು ಓಪನ್ ಆದರೆ ಮಾರ್ಕೆಟ್ 243, ಅದನ್ನು ದಾಟಿದರೆ ನೀವು 244-45ವರೆಗೂ ವಿಚಾರ ಮಾಡಬಹುದು. ಓಕೆ, ಸೊ ಇದನ್ನ ಬಿಟ್ಟರೆ ಲೈಕ್ TMPV, ದಟ್ ಇಸ್ ಟಾಟಾ ಮೋಟರ್ ಪ್ಯಾಸೆಂಜರ್ ವೆಹಿಕಲ್ಸ್ ಚೆಕ್ಔಟ್ ಮಾಡ್ತೀರಿ. ಸೊ ಪುಟಿಂಗ್ ಅಟ್ ಅನ್ ಡೇ ಆಂಗಲ್, ಸೊ ಮಾರ್ಕೆಟ್ ಲಾಸ್ಟಿಗೆ ಒಂದು ಹಾಲ್ಟ್ ಮಾಡ್ದಂಗೆ ಕಾಣ್ತಾ ಇದೆ. ಸೊ ಅರ್ಲಿ ಲೆವೆಲ್ ಸಪೋರ್ಟ್ ಹತ್ರನೇ ಬಂದು ನಿಂತ್ಕೊಳ್ಳುವ ಪ್ರಯತ್ನ ಆಗಿದೆ, ಬಟ್ ರಿಜೆಕ್ಷನ್ ತರನೂ ಕ್ಯಾಂಡಲ್ ಕಾಣ್ತಾ ಇದೆ. ಇವತ್ತು ಓಪನಿಂಗ್ ಕ್ಯಾಂಡಲ್ ಇಂಪಾರ್ಟೆಂಟ್ ಇದೆ. 345 ಮೇಲೆಗಡೆ ಹೋಲ್ಡ್ ಆಗಿದೆ ನಿಜ ಅಂದರೆ ಇಟ್ ವಿಲ್ ಬಿ ಕಂಟಿನ್ಯೂಡ್, ಅಥವಾ ಮಾರ್ಕೆಟ್ ಡೌನ್ ಸೈಡ್ ಈಸ್ ಕಂಟಿನ್ಯೂಡ್. ಓಕೆ, ಸೊ ಇಲ್ಲ ನೆಕ್ಸ್ಟ್ ಸಿ ದಿಸ್ ವಿನ್ ಲೈಕ್ ಟಾಟಾ ಪವರ್ ಏನಾಗ್ಬೋದು. ಸೊ ಅಬ್ವಿಯಸ್ಲಿ ಇನ್ನು ಬೇರೆ ಟೆರಿಟರಿ ಇದೆ ಆ್ಯಂಡ್ ಮಾರ್ಕೆಟ್ ನೆಗೆಟಿವ್ ಅಂತೂ ಇದೆ, ದಟ್ಸ್ ಅಂತೂ ಈಸಿಲಿ ಕಾಣ್ತಾ ಇದೆ. ಲಾಸ್ಟಿಗೆ ಒಂದು ಪಿನ್ ಕೂಡ ಕ್ರಿಯೇಟ್ ಮಾಡೋದು. ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ನಲ್ಲಿ ಏನೋ ಒಂದು ಟರ್ನ್ಔಟ್ ಆಗ್ಬೋದು ಬಿಕಾಸ್ ಆಫ್ ಪಾಸಿಟಿವ್ ನ್ಯೂಸ್ ಫ್ರಮ್ ಟ್ರಂಪ್. ಬಟ್ ಈ ಸ್ಟಾಕ್ ಸೆಕ್ಟರ್ ಬಗ್ಗೆ ವಿಚಾರ ಮಾಡಿದ್ರೆ ಅಷ್ಟೊಂದು ಪಾಸಿಟಿವ್ನೆಸ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 335 ಮೇಜರ್ ಲೆವೆಲ್ ಸಪೋರ್ಟ್ ಇದೆ. ಮಾರ್ಕೆಟ್ ಇವತ್ತಿನ ಲೋ ಬ್ರೇಕ್ ಆದರೆ, ಸೊ ಅರ್ಲಿಯರ್ ಲೆವೆಲ್ ನೋಡ್ಕೋತೀರಿ 360 ಲೆವೆಲ್ ಇದೆ, ಅದನ್ನ ಆಲ್ರೆಡಿ ಬ್ರೇಕ್ ಡೌನ್ ಮಾಡ್ಕೊಂಡಿದ್ದು. ಕಂಟಿನ್ಯೂಷನ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ, ಸೊ ಇವತ್ತು ಕೂಡ. ಓಕೆ, ಸೊ ಲಾಸ್ಟ್ ಕ್ವೆಶನ್, ಲೆಟ್ಸ್ ಟೇಕ್ ಹಿಯರ್ ದಾಲ್ಮಿಯಾ ಭಾರತ್. ಓಕೆ, ಸೊ ದಾಲ್ಮಿಯಾ ಭಾರತ್ ಲುಕ್ ಹಿಯರ್ ಇಸ್ ಜಸ್ಟ್ ಬ್ರೋಕ್ಔಟ್ ಅಂಡ್ ಇಂಪಾರ್ಟೆಂಟ್ ಲೆವೆಲ್ನ ಮೇಲೆಗಡೆ ಹೋಗಿದ್ದು. ಅಂಡ್ ಐ ಪರ್ಸನಲಿ ದಿಸ್ ಒನ್ ಲುಕ್ ಹಿಯರ್ ವೆರಿ ಫಂಟಾಸ್ಟಿಕ್ ಬ್ರೇಕ್ಔಟ್ ಕೊಟ್ಟಿದೆ ಅನ್ಕೋತೀನಿ. ಸೊ ಇಟ್ಸ್ ಅ ಹೈ ಕಂಟಿನ್ಯೂಷನ್ ಆಗೋ ಚಾನ್ಸ್ ಇದೆ ಟಿಲ್ ಅಟ್ ಲೀಸ್ಟ್ ಐ ರಿಪೀಟ್ ಯು ಅಬೌಟ್ 2300 ಆಸ್ಪಾಸ್ವರೆಗೂ ಹೋಗ್ಬೋದು. ಸೊ ಹೈ ಬ್ರೇಕ್ ಆದರೆ ಪಾಸಿಟಿವ್ನೆಸ್ ಕಂಟಿನ್ಯೂ ಮಾಡ್ಬೋದು ಬಿಕಾಸ್ ವಾಲ್ಯೂಮ್ ಪುಷ್ ಕೂಡ ಇದರೊಳಗಡೆ ಇದೆ. ಓಕೆ, ಓವರ್ ಆಲ್ ಎಲ್ಲ ಆಂಗಲಿಂದ ಡಿಸ್ಕಷನ್ ಮಾಡಿದ್ದು ನಮಗೆ ಗೊತ್ತಾಗಿದ್ದೇನಪ್ಪ ಅಂದ್ರೆ ಮಾರ್ಕೆಟ್ ಈಸ್ ಅಬೌಟ್ ಟು ಗಿವ್ ಯು ಅ ಗ್ಯಾಪ್ ಅಪ್ ಓಪನ್ ಫಾರ್ ಅ ಡೇ. ಓಕೆ, ಅದರ್ ದನ್ ದಿಸ್ ಒನ್ ಮತ್ತೇನಾದರೂ ಚೇಂಜಸ್ ಇರುತ್ತೆ. ಬಟ್ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಸೂಚನೆ ಅಂದರೆ, ಯಾರಾದರೂ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಕ್ಯಾರಿ ಮಾಡ್ತಾ ಇದ್ರೆ ಇವತ್ತು ಅಥವಾ ನಾಳೆ ಒಳಗಡೆ ಬುಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಿ. ಸೊ ಇದ್ರ ಜೊತೆಗೆ ಏನೋ ಚೇಂಜಸ್ ಇದ್ರು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಅದ್ರ ಜೊತೆಗೆ ಕ್ಲಾಸ್ ಶುರು ಮಾಡೋದ್ರ ಬಗ್ಗೆ ಸಿಲೆಬಸ್ ಕಾಪಿ ಕೂಡ ಕೆಳಗಡೆ ಕೊಟ್ಟಿರ್ತೀನಿ. ಇಷ್ಟ ಆದರೆ ನಮ್ಮ ಜೊತೆ ಮಾತಾಡಿ ಡಿಸ್ಕಷನ್ ಮಾಡಿ ಜಾಯ್ನ್ ಆಗ್ತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು